ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್. ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂಜೆ ರೊಟೀನ್ ಏನೇನಿರುತ್ತೆ ಅಂತ ತೋರಿಸ್ತೀನಿ. ನಾನಿವಾಗ ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ಬನ್ನಿ. ಇಲ್ಲಿ ಆಚೆಗಡೆ ಎಲ್ಲ ಕಸ ಗುಡಿಸ್ಬಿಟ್ಟಿದ್ದೀನಿ. ಅಟ್ಟಿ ಎಲ್ಲ ಕಸ ಗುಡಿಸಿ ಉಡ್ಡೆ ಇಟ್ಟಿದ್ದೀನಿ. ನಮ್ಮ ಅಪ್ಪನೂ ಹುಲ್ಲಿಗೋಗ್ಬಿಟ್ಟು ಹುಲ್ಲು ತಂದುಬಿಟ್ಟು ಇವಾಗ ತೋಟ ಹತ್ರ ಹೋಗಿದ್ದಾಳೆ. ನಮ್ಮ ಅಮ್ಮನೂ ಹುಲ್ಲಿಗೋಗಿದ್ದಾಳೆ. ಇಲ್ಲಿ ರೋಡ್ ಫುಲ್ ಕಸ ಗುಡಿಸಿ ಇಟ್ಟಿದ್ದೀನಿ. ಮತ್ತು ಅಲ್ಲಿ ಮೇಕೆಗಳ ಹತ್ರ ಕಸ ಗುಡಿಸ್ಬೇಕು. ಮತ್ತು ಇನ್ನೊಂದು ಖಾಲಿ ಇರೋದಂದರೆ ಎಮ್ಮೆಗಳ ಹತ್ರ ಪರ್ಕೆಯಲ್ಲಿ ಇಟ್ಟಿದ್ದೀನಿ. ಎಮ್ಮೆಗಳ ಹತ್ರ ಗುಡಿಸ್ಬೇಕು ಅಂದ್ಬಿಟ್ಟು ಅಷ್ಟೇ. ಎಮ್ಮೆಗಳ ಹತ್ರ ಗುಡಿಸಿದ್ರೆ ಕಸ ಎಲ್ಲ ಗುಡಿಸ್ದಂಗೆ. ಅಲ್ಲಿ ಕಡ್ಡಿಗಳಿದ್ದಾವೆ, ಕಡ್ಡಿಗಳೇ ತೆಗ್ಬೇಕು. ನೋಡಿ, ಶೀಮುಲ್ ಕಡ್ಡಿಗಳೆಲ್ಲ ಹಂಗೆ ಬಿಟ್ಕೊಂಡವೆ. ಆ ಕಡ್ಡಿಗಳೇ ಬಿಟ್ಟು ಕಸ ಗುಡಿಸ್ಬೇಕು. ನಮ್ಮ ಮೇಕೆಗಳು ನೋಡಿ ಇಲ್ಲಿದ್ದಾವೆ. ಗುಂಡ ಜಂಪ್ ಮಾಡು, ಜಂಪ್ ಮಾಡ್ರೆ ವಾ. ಕರಿಯ ಜಂಪ್ ಮಾಡುವ ಗುಂಡಪ್ಪ. ಅವ ಮೇಲೆ ಹತ್ತವಿ ಇಳಿಯೋಕ್ಕಾಗ್ತಾಯಿಲ್ಲ. ನಮ್ಮ ಕರಿಯ ಏನೋ ಜಂಪ್ ಮಾಡುತ್ತೆ, ಬಟ್ ನಮ್ಮ ಗುಂಡ್ಗನ ಮೇಲೆ ಜಂಪ್ ಮಾಡೋಕ್ಕಾಗಲ್ಲ. ಒಂದು ಮಲಗೈತೆ, ಇನ್ನೊಂದು ಏನೋ ಸಂತಾಯಿಸ್ತಾ ಇದೆ. ಅದೇನೋ ತಿಂತಾ ಇದೆ. ನಂಗೂ ಕೊಡು ಅಂತ ಹೋಗ್ಬಿಟ್ಟು ಅದು ಕೊಡಲ್ಲ ಅಂದಿದ್ದಕ್ಕೆ ವಾಪಸ್ ಬರ್ತಾಯಿತ್ತು ಪಾಪ. ಅಲ್ಲ ಚಿನ್ನಿಮ್ಮ, ಇದೇನೋ ಕೊಡ್ತಾರೆ ಅಂತ ಎದ್ದು ಬರ್ತಾರೆ. ನಾನೇನು ಕೊಡಲ್ಲ. ಕಸ ಗುಡ್ಸೋಣ ಇವಾಗ. ಇಲ್ಲಿ ಕಡ್ಡಿಗಳನ್ನೆಲ್ಲ ಎತ್ತಾಕ್ಬಿಟ್ಟು 3 ಹತ್ರನೂ ಕಸ ಗುಡಿಸಿ ಇಡ್ತಾರೆ. ಇಲ್ಲಿ ಉಡ್ಡಿ ಮಾಡಿದ್ದಾಯ್ತು. ಅಲ್ಲೊಂದು ಉಡ್ಡಿ ಮಾಡಿದ್ದೀನಿ, ಅಲ್ಲೊಂದು ಉಡ್ಡಿ ಮಾಡಿದ್ದೀನಿ, ಅಲ್ಲೊಂದು 2-3 ಉಡ್ಡೆ ಐತೆ. ಇದು ನೋಡಿ, ಹತ್ರ ಕಸ ಬಾಕಿ ಇತ್ತಲ್ಲ, ಕಸ ಎಲ್ಲ ಗುಡಿಸಿದ್ದಾಯ್ತು. ಎಮ್ಮೆಗಳಿಗೆಲ್ಲ ಮೇವು ಹಾಕಿದ್ದೆ. ನಮ್ಮ ಅಮ್ಮನ ತಂದಿದ್ದು ಮೂಟೆನ ನಮ್ಮ ಅಮ್ಮನ ಎಮ್ಮೆಗಳನ್ನೆಲ್ಲ ಕಟ್ಟಾಕಿದ್ಲು. ನಮ್ಮ ಮೇಕೆನೂ ಕಟ್ಟಾಕಿದ್ದೀನಿ, ಬಟ್ ಅದಕ್ಕೆ ಮೇವಿಲ್ಲ. ನಮ್ಮ ಅಪ್ಪನ ಇವಾಗ ಸೊಪ್ಪು ತರಕ್ಕೆ ಹೋಗ್ಯಾನಿ. ನಮ್ಮ ಚಿನ್ನಿ ಮರಿಗಳಿಗೂ ಮೇವಿಲ್ಲ, ಅರ್ಸ್ಕೊಂತಾವಿ. ಮಧ್ಯಾಹ್ನದಿಂದ ಮೇವಿಲ್ಲ ಪಾಪ, ಬರೀ ಮಜ್ಜಿಗೆ ಕುಡಿಸಿದ್ದಷ್ಟೇ. ಅಷ್ಟರಲ್ಲೇ ಐತೆ. ಇವಾಗ ಫುಲ್ ಹೊಟ್ಟೆ ಹಸಿರು ತರ್ತಾರೆ. ಇವಾಗ ಫುಲ್ ಹೊಟ್ಟೆ ಹಸಿ ತರ್ತೈತೆ. ನೋಡಿ, ಜಗಳ ಆಡ್ತಾವೆ ಪಾಪ. ನಮ್ಮ ಅಮ್ಮ ಏನಕ್ಕೂ ಇಲ್ಲ, ಒತ್ಲಾಡ್ತಾವಳಿ. ಸ್ವಲ್ಪ ನಮ್ಮ ಅಪ್ಪನ ಯಾವುದೋ ಹಚ್ಚಿ ಹುಲ್ಕೊಯ್ದೆ ಬಂದಿದ್ನು ಅಂತ ಅದು ಹಾಕಿದ್ನಿ. ನಮ್ಮ ಎಮ್ಮೆಗಳಿಗೇನ ಮೇವು ನಮ್ಮ ಅಮ್ಮನೂ ಹೊರ್ಕೊಂಬಂದಿದ್ಲು, ಅದಿತ್ತ. ಇನ್ನು ನಮ್ಮ ಅಪ್ಪನ ಮೂಟೆ ಹಂಗೆ ಐತೆ, ಶೀಮಲ್ ಐತೆ, ಅದಕ್ಕೆ ಹಾಕ್ಕೊಬೋದು. ಇನ್ನು ಇದಕ್ಕೆ ಮೇವು ತರ್ತಾನೆ, ಮೇವು ಅಯ್ಯಪ್ಪನೇ ಕಟ್ತಾನೆ. ನಾನಂತೂ ಆ ಕೆಲ್ಸಕ್ಕೆ ಹೋಗಲ್ಲ, ಯಾಕಂದರೆ ಮೊದಲೇ ಕುಂಬುತ್ತಾಯಿತು ಕೈ ಸರಿ ಇದ್ದಾಗ. ಇವಾಗ ಕೈ ಬೇರೆ ಸರಿ ಇಲ್ಲ. ಇನ್ನೂ ಎತ್ಬಿಡ್ತದೆ. ನಮ್ಮ ಅಮ್ಮನ ರಾಕ್ಷಸಿ ಆಗಿಬಿಟ್ಟಿದೆ, ಅದಕ್ಕೆ ಹೋಗಲ್ಲ ಅಷ್ಟೇ. ಈವ್ನಿಂಗ್ ರೊಟೀನ್ ಯಾವಾಗೂ ಹಿಂಗೆ ಇರುತ್ತೆ. ಇನ್ನು ಮುಖ ತೊಳೆಯೋದು ಬಂದು ಬಾಕಿ ಐತೆ. ನಮ್ಮ ಅಮ್ಮ ಹತ್ರ ತಲೆ ಬಚ್ಕೊಬೇಕು ಅಷ್ಟೇ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.